ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಅದೇ ಥರದ ಇಲ್ಲಿ ಬಲಿಜಾ ಕಲ್ಯಾಣ ಮಂಟಪ ಬಗ್ಲಿಗೆ ಜನರು ಯಾರ್ಯಾರೇ ರಾತ್ರಿ ಬಂದು ಅಲ್ಲಿ ಡ್ರಿಂಕ್ಸ್ ಮಾಡಿ ಅದು ಮಾಡಿ ಸ್ವಲ್ಪ ಇದು ಇದೆ. ಪೊಲೀಸರು ಸ್ವಲ್ಪ ಅಲ್ಲಿ ಗಮನ ಹರಿಸ್ಬೇಕಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಾವು ಕಾಂಪ್ಲೆಕ್ಸ್ ಇದೆ. ಕಾಂಪ್ಲೆಕ್ಸ್ ಮುಂದುಗಡೆ ಎಲ್ಲರೂ ನೈಟ್ ಆದರೆ ಡ್ರಿಂಕಿಂಗ್ ಮಾಡ್ತಾರೆ, ಆಮೇಲೆ ಗಾಂಜಾ ಕುಡಿತಿದ್ದಾರೆ. ಎಷ್ಟು ಸರಿ ಕಂಪ್ಲೇಂಟ್ ಮಾಡಿದಾಗೂ ಪೊಲೀಸರು ರೆಸ್ಪಾನ್ಸ್ ತೊಗೊಂಡವ್ರು ಬಂದು ಚೆಕಿಂಗ್ ಮಾಡಿ ಹೋಗ್ಬಿಡ್ತಾರೆ ನೈಟ್ ಒಂದು ಸತಿ. ಅಷ್ಟೇ ಇರೋದು. ಎಲ್ಲ ನಮ್ಮದು ಮನೆಗಳಿದ್ದಾವೆ ಮುಂದುಗಡೆ, ಎಲ್ಲ ಗಲೀಜು ಮಾಡಿ ಹೋಗ್ತಿದ್ದಾರೆ. ಅಂಗಡಿಗಳು ಮುಂದೆಲ್ಲ ಡ್ರಿಂಕಿಂಗ್ ಮಾಡಿ ಬಾಟ್ಲಿಗಳು ಡ್ರಿಂಕ್ ಎಲ್ಲ ಹಂಗೆ ಬಿಟ್ಟು ಹೋಗ್ತಾರೆ. ಆಮೇಲೆ ಗಲಾಟೆ ಮಾಡ್ಕೊಂಡು ಗುದ್ದಾಡ್ಕೊತಾರೆ. ಅದೊಂದು ಪ್ರಾಬ್ಲಮ್. ಸರ್ಕಾರ ಇದ್ದರೆ ಮಾಡಿಕೊಡ್ಬೋದು. ನೀವು ದಿನ ಬಂದು ಕ್ಲೀನ್ ಮಾಡ್ಬೇಕು. ಇಲ್ಲ, ದಿನ ಬೆಳಗ್ಗೆ ಬಂದು ನಾವು ಕ್ಲೀನ್ ಮಾಡಿಕೊಂಡು ಎಲ್ಲ ಡ್ರಿಂಕ್ ಮಾಡಿದ್ದೆಲ್ಲ ಹಂಗೆ ಬಿಟ್ಟು ಹೋಗ್ತಿದ್ದಾರೆ. ಆಮೇಲೆ ರಕ್ತ ಎಲ್ಲ ಹಂಗೆ ಹೊಡ್ಕೊತಾರೆ, ತಲೆಗೆಲ್ಲ ಹೊಡ್ಕೊತಾರೆ. ಹುಡುಗರು ಗುದ್ದಾಡಿ ಎಲ್ಲ ಮಾಡ್ತಿದ್ದಾರೆ. ಇಲ್ಲ ಅದೇ ಬೇರೆದಕ್ಕೆ ಒಂದು ಅದರ ಮುಂದುಗಡೆ ಒಂದು ಕಾರ್ ಬಿಟ್ಟಿದ್ದಾರೆ. ಆ ಕಾರ್ ನಡುವೆ ಎಲ್ಲ ಗಲೀಜು ಮಾಡಿ ಡ್ರಿಂಕಿಂಗ್ ಮಾಡಿ ಹೋಗ್ತಾರೆ. ಕಾರ್ ಕೂಡ ತೆಗೆದು ಕಾರ್ಗೂ ಸ್ವಲ್ಪ ತೆಗಿಬೇಕಾಯ್ತು ನಮ್ಮದು. ಇನ್ನಕ್ಕೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.